ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಗಸಿ ಚಟ್ನಿ ಮಾಡ್ಕೊಳಕತ್ತೀನಿ. ಅಗಸಿ ಮತ್ತು ಸೂರ್ಯಕಾಂತಿ ಬೀಜದಿಂದ. ಇವಾಗ ನಾನು 100 ಗ್ರಾಮಷ್ಟು ಸೂರ್ಯಕಾಂತಿ ಬೀಜ ತೊಗೊಂಡಿನಿ ಮತ್ತು 250 ಗ್ರಾಮಷ್ಟು ಅಗಸಿ ಬೀಜ ತೊಗೊಂಡಿನಿ. ಎರಡನ್ನೂ ಸೇರಿ ಸಪ್ರೇಟಾಗಿ ಹುರ್ಕೋಬೇಕು. ಇವಾಗ ಮೊದಲಿಗೆ ಅಗಸಿ ಬೀಜ ಹುರ್ಕೋತೀನಿ. ಇವು ನೋಡಿರಿ, ಚಟಪಟ ಅನ್ನೋವರೆಗೂ ಹುರ್ಕೋಬೇಕು. ನೀವು ಸೌಂಡ್ ಕೇಳಾಕತ್ತಿರ್ಬೋದು. ಈಗ ಚಟಪಟ ಅಂತಿರ್ತಾವೆ. ಇವನ್ನ ನೋಡಿರಿ, ಥರ ಬ್ರೌನ್ ಆಗ್ತಾವೆ. ಬ್ರೌನ್ ಆದಮೇಲೆ ತಗೋಬೇಕು. ಈಗ ಅದೇ ಪ್ಯಾನಿಗೆ ಸೂರ್ಯಕಾಂತಿ ಬೀಜನೂ ಹುರ್ಕೋತೀನಿ. ಇವನು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕದ ಮನೆಗಳೊಳಗೆ ಚಟ್ನಿ ಇರ್ಲಾರ್ದನ ಊಟನ ಇಲ್ಲ. ಚಟ್ನಿ ಮಾತ್ರ ಬೇಕು. ಇವಾಗ ನೋಡಿ, ಗೋಲ್ಡನ್ ಬ್ರೌನ್ ಆಗ್ಯಾವು. ಅದಕ್ಕೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಅದ್ರ ಮೇಲೆ ಕರಿಬೇವು ಹಾಕ್ಕೋತೀನಿ. ಕರಿಬೇವು ಹಾಕ್ಕೊಂಡು ಅದ್ರ ಮೇಲೆ ಅಗಸಿ ಬೀಜ ಹಾಕ್ಕೋಬೇಕು. ಬಿಸಿ ಇರ್ತಾವಲ್ಲ ಅವು ಕರಿಬೇವು ಕ್ರಿಸ್ಪಿ ಆಗ್ತಾವೆ. ಇವಾಗ ನೋಡಿರಿ, ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಸೌಂಡ್ ಕೇಳ್ತಿರ್ಬೋದು. ಇವಾಗ ಬರ್ರಿ ಚಟ್ನಿ ಮಾಡ್ಕೊಂಡು ಬರೋಣ. ಇವು ಮೂರು ಸೇರಿಸೇನ ಮಿಕ್ಸರ್ಗೆ ಹಾಕೋಬೇಕು. ಅಗಸಿ ಚಟ್ನಿ ಮಾತ್ರ ಭಾಳ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡ್ಕೊಂಡು ತಿಂದು ನೋಡಿರಿ. ಇವಾಗ ಅದಕ್ಕೆ ಖಾರದ ಪುಡಿ 4 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ಮತ್ತು 1 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಉಪ್ಪು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ, ಟೇಸ್ಟಿಗೆ ತಕ್ಕಂಗೆ. ಇದನ್ನೆಲ್ಲ ಸೇರಿ ಪೌಡ್ರ್ ಮಾಡ್ಕೊಂಬರ್ಬೇಕು. ನೋಡಿರಿ, ಪೌಡ್ರ್ ಮಾಡ್ಕೊಂಡು ಬಂದೀನಿ ನಾ. ಈಗ ನೋಡು, ಕಲರೂ ಎಷ್ಟು ಚಂದ ಕಾಣತೈತಿ. ನೀವು ಪಲ್ಯ ಏನೂ ಇರಲಿಲ್ಲ ಅಂದ್ರೆ ನಡಿತೈತಿ. ಈ ಚಟ್ನಿ ಒಂದಿದ್ರೆ ಸಾಕು. ಈ ಚಟ್ನಿಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಅನ್ನ ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ.